ಲೋಕಸಭಾ ಚುನಾವಣೆಗೆ ಫಲಿತಾಂಶಗಳು ಪ್ರಕಟ ಆಗ್ತಾ ಇದೆ. ಈಗಾಗಲೇ 10 ಅಥವಾ 12 ರೌಂಡ್ಸು ಇಡೀ ದೇಶದಲ್ಲಿ ರಿಸಲ್ಟ್ ಬರ್ತಾ ಇದೆ. ಬಿಜೆಪಿ ಕೂಡ NDA 300 ಆಸ್ಪಾಸಲ್ಲಿದೆ. ನಾವು ಈ ಬಾರಿ 350 ಸ್ಥಾನಗಳನ್ನು NDA ದಾಟುತ್ತೆ ಅನ್ನೋ ಒಂದು ವಿಶ್ವಾಸದಲ್ಲಿ ನಾವಿದ್ರಿ. ಅದೇ ರೀತಿಯೇ ಎಕ್ಸಿಟ್ ಪೋಲು ಕೂಡ ನಮಗೆ 340ರಿಂದ 360 ಅಂತ ಬಂದಿತ್ತು. ಇನ್ನೂ ಸಮಯ ಇದೆ, ಇನ್ನೂ ಒಂದು 7-8 ರೌಂಡ್ಸ್ ಇದೆ. ವಿಶೇಷವಾಗಿ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ ಮತ್ತು ಮಹಾರಾಷ್ಟ್ರ ಈ ಕಡೆ ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ. ಒಟ್ಟಾರೆ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಏನೂ ಸಮಸ್ಯೆ ಆಗಲ್ಲ. ಮತ್ತೆ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗ್ತಾರೆ. ಕರ್ನಾಟಕದಲ್ಲಿ ನಮಗೆ ಒಂದು ರೀತಿ ಸಿಹಿಯನ್ನು ತಂದಿದೆ. ರಾಜ್ಯದಲ್ಲಿರುವಂಥ 136 ಶಾಸಕರನ್ನು ಹೊಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರು ಡಬಲ್ ಡಿಜಿಟ್ ಅನ್ನು ದಾಟ್ತೀನಿ ಅಂತ ಹೇಳಿದ್ರು. ಆದರೆ ಡಬಲ್ ಡಿಜಿಟ್ ಇನ್ನೂ ಹೋಗಿಲ್ಲ. ವಿಶೇಷವಾಗಿ DK ಶಿವಕುಮಾರ್ ಅವರ ಸಹೋದರ ಅದು ಬಹಳ ಪ್ರತಿಷ್ಠಿತ ಅಂತ ಹೇಳ್ತಾ ಇದ್ರು. ಅದು ಈಗಾಗಲೇ ಸೋಲನ್ನು ಒಪ್ಕೊಂಡಿದ್ದಾರೆ. ಇನ್ನೇನು ಚಾನ್ಸೇ ಇಲ್ಲ, ಅವ್ರು ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ. ಸ್ವತಃ ಕನಕಪುರದಲ್ಲೇ ಅವರು 2000-3000 ಲೀಡ್ ಬಂದು ನಿಂತಿದ್ದಾರೆ. ಅಂದರೆ ಇದು ರಾಜ್ಯದ ಜನರ ದಿಕ್ಸೂಚಿಯನ್ನು ತೋರಿಸಿದೆ. ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ವಾರಂಟಿ ಇಲ್ಲದಷ್ಟು ಹಾಳಾಗಿದೆ. ಗಂಡನ ದುಡ್ಡು ಕಿತ್ತು ಹೆಂಡತಿ ಕೊಡುವಂಥ ಒಂದು ಪರಿಸ್ಥಿತಿಯನ್ನು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಪ್ರಾರಂಭದಲ್ಲಿ ಈ ಗ್ಯಾರಂಟಿಯನ್ನು ಕಾಂಗ್ರೆಸ್ ಪಾರ್ಟಿಯವರು ಕೊಡ್ತಾ ಇದ್ರು. ಯಾಕೆಂದರೆ ಅವ್ರು ಕೊಟ್ಟಂಥ ಗ್ಯಾರಂಟಿ ಕಾರ್ಡಲ್ಲಿ ಕಾಂಗ್ರೆಸ್ ಪಾರ್ಟಿ ಸಿಂಬಲ್ಲು, ಸಿದ್ದರಾಮಯ್ಯ, DK ಶಿವಕುಮಾರ್ ಅವರ ಹೆಸರಿತ್ತು, ಅವ್ರ ಫೋಟೋ ಇತ್ತು. ಜನ ತಿಳ್ಕೊಂಡಿದ್ರು ಇದು ಕಾಂಗ್ರೆಸ್ ಪಾರ್ಟಿಯವ್ರು ಕೊಡೋ ದುಡ್ಡು 2000 ಅಂತ. ಆದರೆ ಕೊನೆಯಲ್ಲಿ 6 ತಿಂಗಳಾದ್ಮೇಲೆ ಗೊತ್ತಾಯಿತು ಇದು ನಮ್ಮ ಗಂಡನಿಗೆ ಟ್ಯಾಕ್ಸ್ ಹಾಕಿ ಹೆಂಡತಿ ಕೊಡೋ ಅಂಥ ಸ್ಕೀಮು. ಹಾಲಿನ ಬೆಲೆ ಏರಿಕೆ, ಲಿಕ್ಕರ್ ಬೆಲೆ ಏರಿಕೆ, ಎಲೆಕ್ಟ್ರಿಸಿಟಿ ಬೆಲೆ ಏರಿಕೆ, ಸ್ಟ್ಯಾಂಪ್ ಡ್ಯೂಟಿ ಏರಿಕೆ, ಈ ಏರಿಕೆಗಳಿಂದ ಜನಕ್ಕೆ ಅರ್ಥ ಆಯಿತು ಕಾಂಗ್ರೆಸ್ಸಿನ ಗ್ಯಾರಂಟಿ ಬೋಗಸ್ ಅಂತ. ಜನ ಕಾಂಗ್ರೆಸ್ಸಿನ ಬೋಗಸ್ ಗ್ಯಾರಂಟಿಗೆ ಬುದ್ಧಿಯನ್ನು ಕಲಿಸಿದ್ದಾರೆ. ಮೈತ್ರಿ ಮಾಡ್ಕೊಂಡಿದ್ರಲ್ಲ, ನಿಮಗೆ ಲಾಭ ಆಯ್ತಾ ನಷ್ಟ ಆಯ್ತಾ? ಯಾಕಂದ್ರೆ ನೋಡಿ, ಕಳೆದ ಬಾರಿನೂ ನಾವು 25 ಸ್ಥಾನ ಗೆದ್ದಿದ್ರಿ. ಈ ಬಾರಿ JDS ಜೊತೆ ಮೈತ್ರಿ ಮಾಡ್ಕೊಂಡಿರೋದಕ್ಕೆ ಹಳೆ ಮೈಸೂರು ಭಾಗದಲ್ಲಿ ನಮಗೆ ಒಳ್ಳೆಯದಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.